ತೆಕ್ಕೊಂಬಲ್ಲಪ್ಪ ಇರ್ಲತ್ತದ ಎಲೆಕ್ಷನ್ ಆಗ್ಲತ್ತದ ಅಂತಂದ್ರು ಮಾಡ್ಕೊಂಡು ಆಯ್ತು ಅವ್ರದ್ರ ಪ್ರಕಾರ ಏನಕ್ಕೆ ಮಾಡಲ್ಲ ಏನಕ್ಕಿಲ್ಲ ಅಂತೇಳಿ ನಮ್ಮ ಕಾನೂನು ಪ್ರಕಾರ ಏನದ ನಾವು ಮಾಡಾರಿ ಅಂತೇಳಿ ನಾವು ಹೊರಗಡೆ ಕುಂತಿದ್ದೆವು. ಅವ್ರು ಏನದ ಆಫೀಸರ್ ಬಂದರು 3ನೇ ಈಗ 6ನೇ ತಾರೀಕಿಗೆ ಏನದ ಗೊತ್ತದ ಲಾಸ್ಟಿಗೆ ಈಗ ಅದು ಸ್ಕೂಟ್ನಿ 5ನೇ ತಾರೀಕಿಗೆ ಇತ್ತು ರೀ. ಏನಾರ ಅದಕ್ಕೆ ಮಾಡಬೇಕಿತ್ತಂದ್ರೆ ಅದು ಮಾಡಬೇಕಿತ್ತಲ್ಲ ಗೊತ್ತು. ಅವ್ರ ನ್ಯಾಯ ಪ್ರಕಾರ ನಾವು ಬಂದು ಕೇಳ್ಕೊಂಡು ಎಲ್ಲ ಮಾಡಿದ್ರೆ ನಮ್ಗೆ ಹೇಳೋದಿತ್ತಲ್ಲ ನೀವು 5ನೇ ತಾರೀಕಿಗೆ ಏನದ ಗೊತ್ತದ ನಿಮ್ಮದು ಡಾಕ್ಯುಮೆಂಟ್ಸ್ ಇಲ್ಲ, ರಿಸಲ್ಟ್ ಮಾಡಿಕ್ಕಿದೆವು ಇಲ್ಲ ಹಚ್ಚಿದೆವು ಈ ಕೈಲಿ ಮಾಡಿದೆವು ಅಂತೇಳಿ ಮಾಡೋಕ್ಕಂದ್ರೆ ಆಗೋದೇ ಮಾಡೋಕ್ಕಿತ್ತಲ್ಲ. बीदर तालुके के एनहल्ली ग्राम में एपीएमसी चुनाव के लिए दत्तात्रेय बापूराव नामी व्यक्ति ने 4 जनवरी को नॉमिनेशन के आखिरी दिन नॉमिनेशन दाखिल किया है। 5 जनवरी को जांच का दिन था, उस दिन डॉक्यूमेंट्स को एक्सेप्ट कर लिया गया और 6 जनवरी को डॉक्यूमेंट को गलत बताकर रिजेक्ट कर दिया गया और दूसरे उम्मीदवार संजीव कुमार नागशेट्टप्पा सिद्धापुर को निर्विरोध विजेता घोषित कर दिया गया। इस संबंध में दत्तात्रेय बापूराव ने मीडिया से बात करते हुए बताया। एपी न्यूज के कैमरामैन पप्पूराज का कवरेज। ನಾನು ರೇಟಿಂಗ್ ಇತ್ತು ಇಲ್ಲಿ ಹೋಗ್ತೀನಿ ಕೆಲಸ ಅಲ್ಲ ಆಯ್ತಾ ಸರ್ ಅದು ಮತ್ತೆ ನೀವು ಸಿಗ್ನೇಚರ್ ಟ್ಯಾಲಿ ಮಾಡ್ರಿ ನಾನು ಸಿಗ್ನೇಚರ್ ಅಂತ ನಾವು ಒಪ್ಪಿತೀನಿ ಇದು ಟ್ಯಾಲಿ ಇಲ್ಲ ಅಂತ ಹೇಳ್ರಿ ಅದು ನಿಮ್ಮದು ಏನು ತಕರಾರು ಇದೆ ಅದು ತಕರಾರು ಮಾಡಿ ನಿಮ್ಮೆಲ್ಲರೂ ಹೇಳ್ಬೇಕಲ್ರಿ ಮೇಡಂ ನಾವು ಯಾರ್ಯಾರು ಹೇಳ್ಬೇಕ್ರಿ ನೀವು ನನಗಿಂತನೂ ಹೈಯರ್ ಅಥಾರಿಟಿ ಇಲ್ಲ ಇಲ್ಲಿಗಲ್ ಅಂತ ಯಾರ್ಯಾರು ಹೇಳ್ಬೇಕು ನಿಮ್ಮ ಎದುರು ಹೇಳ್ಬೇಕು ಕೊಟ್ಟಿದ್ದೀನಿ ನೀವು ಕೊಡೋಂದಿದ್ದೀರಿ ಕೊಟ್ಟಿದ್ದೀನಿ ನಾನು ರೇಟಿಂಗ್ ಚೆಕ್ ಮಾಡಿ ಸರ್ ನಿಮ್ಮದು ಏನಾದರೂ ಕೊಟ್ಟಿದ್ದೀನಿ ನಾನು ಇಲ್ಲ ಅವರೇನ ಅಂತಾರ ನೀವು ಪ್ರಮಾಣ ಕೊಟ್ಟಿಲ್ಲ ಅಂತ ಮಾಡ್ಕೊಂಡು 4 ಗಂಟೆಗೆ ಹೋಗಬೇಕಿತ್ತು ನನಗೆ ಕೆಲಸ 3 ಗಂಟೆ ತನಕ ಇತ್ತು ನೀವು ತಡೆ ಇಲ್ಲ ನೀವು ಕೊಟ್ಟಿಲ್ಲ ಅಂತ ಪರ್ಮಿಷನ್ ಹೇಳ್ತಾರೆ 4 ತಾರೀಕಿಗೆ ನ್ಯಾಯ ಹೇಳ್ತಾನ ಮತ್ತೆ ಸರ್ ಇದು ಅಂದ್ರೆ ಗೊತ್ತಿಲ್ಲ ನೀವು ನನಗೆ ಇಲ್ಲಿ ಕೂಡ ಹಾಕಿ ಕಾನೂನೇ ಇಲ್ಲ ತಿಳ್ಕೊತೇವೆ ಕಾನೂನದಾಗ ನ್ಯಾಯ ಇಲ್ಲ ತಿಳ್ಕೊತೇವೆ ಮತ್ತೆ ಲಾಸ್ಟಿಗೆ ಏನಾದ್ರು ಬಿಟ್ಟೇನದ ಏನು ಮಾಡ್ತೀವಿ ಇಲ್ಲ ಬ್ಯಾಕ್ ಸೈಡ್ ನೀವು ಸ್ವೀಕೃತಿ ಇಲ್ಲಿ ಮಾಡಿ ಅವ್ರ ಸಾಕ್ಷಿ ಅವ್ರ ವಿಡಿಯೋನೇ ಮಾಡುತ್ತಾರೆ ಮಾಡಿ ನಿಮ್ಮ ಹೆಸರು ಬರೀರಿ ಸರ್ ದಯವಿಟ್ಟು ನನ್ನ ಸಿಗ್ನೇಚರ್ ಅಲ್ಲ ಅನ್ನೋರು ನೀವು ನಾನು ಹೆಂಗೆ ನಂಬಲಿ ಪ್ಲೀಸ್ ದಯವಿಟ್ಟು ಮಾಡಿ ಅಂದ್ರೆ ನಾನೇ ಇಲ್ಲಿಗಲ್ ಇದ್ದೇನೆ ಅಂತಂದ್ರೆ ಇಲ್ಲ ಸರ್ ನಿಮ್ಮ ಹೆಸರು ಬರೀರಿ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಈಗ ಅಂದ್ರಲ್ಲ ಈಗ ನಾನು ನೀವು ಮತ್ತೆ ನಾಳೆ ತಿರುಗಿ ಬಿಡ್ತೀರಿ ಅಂತ ಪ್ಲೀಸ್ ನಿಮ್ಮ ಹೆಸರು ಬರೀರಿ ಸ್ವೀಕೃತಿ ನೀವೇ ಮಾಡಿದ್ದೀರ ನಿಮ್ಮ ಹೆಸರು ಬರೀರಿ ಸರ್ ಒಬ್ಬರು 2 ವಿಟ್ನೆಸ್ ಬರ್ರಿ ಯಾರು ಜೈಲ ಬಾಳ ಅಂತ ಸಾಕ್ಷಿ ಜೈಲದ ಸಾಕ್ಷಿ ಇಲ್ಲಿ ಸರ್ 1 2 3 ನೀವು ಮಾಡಂದ್ರೆ ಹೆಸರು ಬರ್ದು ಸೆಂಡ್ ಇನ್ನೊಬ್ಬರು ಯಾರು ಆಯ್ತು ಗೆಡ್ ಆದಲ್ಲ ಇಲ್ಲ ನಿಮ್ದು ಅವ್ರು ಬಿಟ್ಟು ಇಬ್ರು ಈಗ ಇದಪ್ಪ ಇದೊಂದು ಮಾಡ್ಬಾರ್ದು ಬರ್ಬಾರ್ದು ಸರ್ ಮಾತಾಡ್ತೀನಿ PSS ಸರ್ 6ನೇ ತಾರೀಕು ತಾರೀಕಿಗೆ ನಾಮಿನೇಷನ್ ಹಾಕೋದಿತ್ತು. ನಾಮಿನೇಷನ್ ಹಾಕೋಕ್ಕಿಲ್ಲ ಲಾಸ್ಟ್ ಡೇಟ್ 4ನೇ ತಾರೀಕಿತ್ತು. 4ನೇ ತಾರೀಕಿಗೆ ಏನಾದ್ರು ನಾಮಿನೇಷನ್ ಹಾಕ್ಲಕ್ಕೆ ಬಂದಿನಿ. ಬಂದು ಮಾಡ್ಕೊಂಡು ಏನು ಮಾಡಿದ್ರು ಗೊತ್ತದ ನೀವು ಮಾಡ್ಕೊಂಡು ಬರ್ತಿದ್ದೀನಿ ಅದು ಏನೇನದ ನಿಮ್ದು ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿನಿ. ನಾಮಿನೇಷನ್ ಫಾರಮ್ ಕೊಟ್ಟರು ರಿಸಿಪ್ಟ್ ಕೊಟ್ಟರು ಎಲ್ಲ ಮಾಡ್ಕೊತಿಕ್ಕೆ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಹಚ್ಚಿ ಎಲ್ಲ ಮಾಡ್ಕೊಂಡು ಏನಾದ್ರು ಮಾಡಿನ ಬಾದ ಏನಾದ್ರು ಗೊತ್ತದ ನಮ್ದು ಇದು ಮಾಡ್ಕೊಂಡು ಕಳಿಸ್ಕೊಟ್ರು. ಮರುದಿನ ಏನು ಮಾಡಿದ್ರು ಗೊತ್ತದ ರೀ ಮರುದಿನ ಸ್ಕೂಟ್ನಿ ಇತ್ತು. ಮರುದಿನ ಸ್ಕೂಟ್ನಿ ಇತ್ತು. ಈ ಸ್ಕೂಟ್ನಿದಾಗ ಏನು ಮಾಡಿದ್ರು ಕೊನೋದ ನೀವು ಡಾಕ್ಯುಮೆಂಟ್ಸ್ ಹಚ್ಚಿಲ್ಲ, ನೀವು ಅದು ಹಚ್ಚಿಲ್ಲ ಇದು ಹಚ್ಚಿಲ್ಲ ಅಂತ ಬಂದು ರಿಸಲ್ಟ್ ಮಾಡಿದ್ರು. ರಿಸಲ್ಟ್ ಮಾಡಿನ ಬಾದ ಏನದ ಗೊತ್ತದ ನಾವು ಊರು ಮಂದಿ ಬಂದು 100 ಮಂದಿ ಬಂದಿಲ್ಲ ಏನೋ ಸತ್ಯಾಗ್ರಹ ಕುಂತೇವು ಮಾಡಿಲ್ಲ ಏನದ ಗೊತ್ತದ ಗೇಟಿಗೆ ಕಿಲಿ ಹಾಕೊಂಡು ನಮ್ಗೆ ನ್ಯಾಯ ಬೇಕಂತೇಳಿ ಕುಂತಿನ ಬಾದ ಏನದ ಗೊತ್ತದ ಮತ್ತು ಅದಕ್ಕೇನೋ ಪರಿಶೀಲನೆ ಮಾಡಿ ಏನೇನೋ ಮಾಡಿ ಎಲ್ಲ ಮಾಡ್ಕೊಂಡು ಏನು ಮಾಡಿದ್ರು. ಮತ್ತು ಆಮೇಲೆ ತಂದು ಏನದ ಗೊತ್ತದ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಓಕೆ ಅದ ರೀ ನಿಮ್ದು ಓಕೆ ಆಗ್ಯದ ಅಂತೇಳಿ ಮತ್ತೆ ಎಲ್ಲ ಮಾಡ್ಕೊಂಡು ತಂದು ಅವರೇ ನೋಟಿಸ್ ಹಚ್ಚಿದ್ರು. ಮತ್ತು ಮೊದಲು ಹಚ್ಚಿದ ಅವರೇ ಕೆತ್ತಕ್ಲಾಕ್ ಹಚ್ಚಿದ್ರು. ಮತ್ತು ಅದು ಬಂದು ಇವರೇ ಹಚ್ಚಿದ್ರು. ಮತ್ತು ಆಮೇಲೆ ಏನು ಮಾಡ್ತಾರೆ ಕೊಡೋದು ಎಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು. ಆಮೇಲೆ ಏನದ ಗೊತ್ತದ ನಾವು ಯಾರ್ದಾರು ಮನೆ ಕಡೆ ಹೋದೆವು ನಮ್ದು ಆಯ್ತು ಅಂತೇಳಿ ಮರುದಿನ ಏನದ ಗೊತ್ತದ ಇದು ಎಲೆಕ್ಷನ್ ನಾಮಿನೇಷನ್ ತೆಕ್ಕೊಂಬೋದು ಇತ್ತು ಮರುದಿನ ದಿವಸ ಇವತ್ತು 6ನೇ ತಾರೀಕಿಗೆ ತೆಕ್ಕೊಂಬೋದಿತ್ತು. ಆಮೇಲೆ ಏನದ ಗೊತ್ತದ ಯಾರ್ದಾರು ಬಂದರು ಯಾರು ತೆಕ್ಕೊಲತ್ತರು ಯಾರು ಹೋಗ್ಲತ್ತರು ಯಾರ್ದಾರು ಏನೇನು ಮಾಡತ್ತರು. ಇನ್ನೊಂದು ಏನದ ಗೊತ್ತದ ಒಂದು 4-5 ಮಂದಿ ಉಳಿದ್ರು. ಅವ್ರು ಯಾರ್ದಾರನ್ನ ತೆಕ್ಕೊಂಬಲ್ಲಪ್ಪ ಇರ್ಲತ್ತದ ಎಲೆಕ್ಷನ್ ಆಗ್ಲತ್ತದ ಅಂತಂದ್ರು ಮಾಡ್ಕೊಂಡು ಆಯ್ತು ಅವ್ರದ್ರ ಪ್ರಕಾರ ಏನಕ್ಕೆ ಮಾಡಲ್ಲ ಏನಕ್ಕಿಲ್ಲ ಅಂತೇಳಿ ನಮ್ಮ ಕಾನೂನು ಪ್ರಕಾರ ಏನದ ನಾವು ಮಾಡಾರಿ ಅಂತೇಳಿ ನಾವು ಹೊರಗಡೆ ಕುಂತಿದ್ದೆವು. ಅವ್ರು ಏನದ ಆಫೀಸರ್ ಬಂದರು ಈಗ 6ನೇ ತಾರೀಕಿಗೆ ಏನದ ಗೊತ್ತದ ಲಾಸ್ಟಿಗೆ ಈಗ ಅದು ಸ್ಕೂಟ್ನಿ 5ನೇ ತಾರೀಕಿಗೆ ಇತ್ತು ರೀ. ಏನಾರ ಅದಕ್ಕೆ ಮಾಡಬೇಕಿತ್ತಂದ್ರೆ ಅದು ಮಾಡಬೇಕಿತ್ತಲ್ಲ ಗೊತ್ತು. ಅವ್ರ ನ್ಯಾಯ ಪ್ರಕಾರ ನಾವು ಬಂದು ಕೇಳ್ಕೊಂಡು ಎಲ್ಲ ಮಾಡಿದ್ರೆ ನಮ್ಗೆ ಹೇಳೋದಿತ್ತಲ್ಲ ನೀವು 5ನೇ ತಾರೀಕಿಗೆ ಏನದ ಗೊತ್ತದ ನಿಮ್ಮದು ಡಾಕ್ಯುಮೆಂಟ್ಸ್ ಇಲ್ಲ, ರಿಸಲ್ಟ್ ಮಾಡಿಕ್ಕಿದೆವು ಇಲ್ಲ ಹಚ್ಚಿದೆವು ಈ ಕೈಲಿ ಮಾಡಿದೆವು ಅಂತೇಳಿ ಮಾಡೋಕ್ಕಂದ್ರೆ ಆಗೋದೇ ಮಾಡೋಕ್ಕಿತ್ತಲ್ಲ.
ಮತ್ತು ನೀಲ್ಲಿ ಮಾಡಿ ನಿಮ್ದೆಲ್ಲ ಓಕೆ ಅದ ಅಂತೇಳಿ ಮಾಡಿ ಒಮ್ಮೆ ಹಸ್ದವ್ರು ಒಮ್ಮೆ ಕೇಳ್ತದವ್ರು ಏನೇನೋ ಮಾಡಿದ್ರು ನಾವು ಇಲ್ಲಿ ಸತ್ಯಾಗ್ರಹ ಮಾಡ್ಕೊಂಡು ಕುಂತೇವೆ, ಕೇಳಿದೆವು, ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆ ಇದು ಯಾವ್ದು ಕಡೆ ಮೇಡಮ್ ಏನು ತಪ್ಪಾಗ್ಯದ, ನಮ್ಗೆ ನ್ಯಾಯ ಬೇಕು ನಿಮ್ಗೆ ಅಂತೇಳಿ ಕುಂತಾಗೆಲ್ಲ ಇಲ್ಲ ರೀ. ಆಮೇಲೆ ನಿಮ್ದೆಲ್ಲ ಓಕೆ ಆಯಿತು, ಎಲ್ಲ ಆಯಿತು, ಈ ಕಾಲ ಹಚ್ಚಿದೇವು ನೋಡ್ರಿ ನೋಟಿಸ್ ಅಂತಂದ್ರು. ನಾವು ಆಮೇಲೆ ಮನೆಗೆ ಹೋದೆವು 5ನೇ ತಾರೀಕಿನ ದಿನ. ಮತ್ತು 6ನೇ ತಾರೀಕಿನ ದಿನ ಏನದ ಗೊತ್ತದ, ಕರ್ಸರು ಬಂದು ಇಲ್ಲಿ ಮಾಡ್ಕೊಂಡು ಏನದ ಗೊತ್ತದ, 6ನೇ ತಾರೀಕಿಗೆ ಯಾರ್ದೋ ನಾಮಿನೇಷನ್ ತೆಗಿಲತ್ತರು ಹಾಕ್ಲತ್ತರು ಮಾಡ್ತೀನಿ. ಮತ್ತು 3 ತನಕ ಟೈಮ್ ಅದ ನೋಡ್ರಿ ಅಂದ್ರು. 3 ತನಕ ಯಾರ್ದೋ ಟೈಮ್ ತೆಕ್ಕೊಂಡ್ರು ಉಳಿದ್ರು ಅಲ್ಲೇ ಉಳಿತು. ಆಮೇಲೆ ಏನದ ಗೊತ್ತದ, ನಾವು ಬಂದು 3 ಗಂಟೆ ಆಗಿನ ಬಾದ್ ಬಂದೆವು. ಬರ್ತಿಕಿನ ಏನದ 3 ಗಂಟೆ ಆಗಿನ ಬಂದ ಹೊರಗೆ ಗೇಟಿಗೆ ಏನದ ಗೊತ್ತದ, ನಿಮ್ಮದು ರಿಸಲ್ಟ್ ಆಗ್ಯದ ಅಂತೇಳಿ ಹಸರು. ನಾವಂದೇ ರಿಸಲ್ಟ್ ಯಾಕೆ ರಿಸಲ್ಟ್ ಆಯಿತು, ಅದಕ್ಕೆ ನ್ಯಾಯ ಬೇಕಲ್ಲ ನಮಗೆ. ಇದು ಏನು ಗಂಟೆಗೊಂದು ಕಾನೂನು ಅದನ ಏನದನ ಅಂತೇಳಿ ಪೂರಾ 100 ಜನ ಊರು ಜನ ಎಲ್ಲ ಬಂದು ಕುಂತಿರೋದ ಗೇಟಿಗೆ ಕುಂತೇವು. ಮೇಡಮ್ ಅವ್ರು ಕೂತಾಗ ಅವ್ರು ಮೇಡಮ್ ಅವ್ರು ಹೇಳಿದ್ರು, ಇಲ್ರಿ ಅದು ಹಂಗಿತ್ತು ಹಿಂಗಿತ್ತು ಏನೇನೋ ಅವ್ರು ಹೇಳಿದ್ರು. ಇಲ್ರಿ ಮೇಡಮ್ ನಮ್ಗೆ ಏನು ರೀಸನ್ ಕೊಡ್ರಿ ನನಗೆ ನೀವು ಡಾಕ್ಯುಮೆಂಟ್ಸ್ ಹಚ್ಚಿಲ್ಲ ಅಂತಾರೆ. 4ನೇ ತಾರೀಕು ತಹಶೀಲ್ದಾರ್ ಏನದ ಗೊತ್ತದ, ನನಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದದ. ಇದು ನನಗೆ ಇಲ್ಲಿಗಲ್ ಇತ್ತಂದ್ರೆ ನನಗೆ ಏನು ಆಗಲಿ ಅಂತ ತಿಳ್ಕೊರಿ. ಅಗರ್ ಈ ತಹಶೀಲ್ದಾರ್ ಇಲ್ಲಿ ನ್ಯಾಯ ಇವ್ರು 4ನೇ ತಾರೀಕು ಅವ್ರು ಕೊಟ್ಟಿಲ್ಲ ಅಂತಂದ್ರೆ ನಾ ಡಾಕ್ಯುಮೆಂಟ್ಸ್ ಇದು ಹೆಂಗೆ ಕೊಡೋ ಇಟ್ಕೊಂಡು ನನಗೆ ಮನೆಗೆ ಕೊಡಕ್ಕೆ ಬರ್ತದೆ ಹೇಳ್ರಿ. ಇದ್ರ ನನ್ನ ಕೈದಾಗ ಏನಿಲ್ಲ ಅಧಿಕಾರ ಮಾಡೋಕ್ಕಲ್ಲ. ಇದು ಒಂದು ಅಧಿಕಾರಿ ಅವರು ಮಾಡ್ಕೊಟ್ಟಿದ್ದದ ಈ ಡಾಕ್ಯುಮೆಂಟ್ಸ್. ಇಷ್ಟು ಇಲ್ಲಿಗಲ್ ಮಾಡ್ತಾರೆ, ಇದು ಮಾಡ್ಕೊಂಡು ಏನಂತ ತಿಳ್ಕೊರಿ. ನನಗೆ ಎಲ್ಲಿ ಯಾರ ಮ್ಯಾಗ ವಿಶ್ವಾಸ ಉಳಿದಿಲ್ಲ. ನನಗೆ ಕಾನೂನು ಮ್ಯಾಗ ಒಂದೇ ವಿಶ್ವಾಸ ಅದ ಅಂತ ತಿಳ್ಕೊರಿ. ನನಗೆ ನ್ಯಾಯ ಬೇಕು. ಹಾಗಾದ್ರೆ ನನಗೆ ನ್ಯಾಯ ಸಿಗಲಿಲ್ಲ, ಇದೇ ಸೊಸೈಟಿ ಮುಂದೆ ಆತ್ಮಹತ್ಯೆ ಮಾಡ್ಕೊತೀನಿ ನನಗೆ ಅಂತ ತಿಳ್ಕೊರಿ. ನನಗೆ ಇಷ್ಟು ಟಾರ್ಚರ್ ಕೊಡ್ಲತ್ತಾರೆ, 3-4 ದಿನ ಆಯಿತು. ಒಟ್ಟು ಆಫೀಸರ್ ಹೊಡ್ಕಲ್ತಿ ನನಗೆ ಪೂರಾ ತಕ್ಲೀಫ್ ಕೊಡ್ಲತ್ತಾರೆ ಅಂತ ತಿಳ್ಕೊರಿ. ಇದು ನನಗೆ ಕೇಳೋದು ನನಗೆ ಯಾಕೆ ಎದ್ರ ಕಡೆಯಿಂದ ಅಂತೇಳಿ ನನಗೆ ನ್ಯಾಯ ಬೇಕಂತ ಕೇಳ್ತೀನಿ. ಇಲ್ಲಾಂದ್ರೆ ನಾ ಇವ್ರು ಹೊಸ ಆಫೀಸರ್ ಹೇಳ್ಕೊಂಡು ನಾ ಇಲ್ಲಿ ಸಾಯ್ತೀನಿ ಗೊತ್ತು. ನಾ ಇದೇ ಸೊಸೈಟಿ ಮುಂದೆ ಆತ್ಮಹತ್ಯೆ ಮಾಡ್ಕೊತೀನಿ ಅವ್ರಿಗೆ. ನನಗೆ ನ್ಯಾಯನೇ ಸಿಗಲೋಯ್ತು ಅಂದ್ರೆ ನಾ ಈ ಊರ ಮ್ಯಾಗ ಇದು ಕೇಳ್ತೀನಿ. ನನಗೆ ನ್ಯಾಯ ಬೇಕು. ನನಗೆ ಸರ್ಕಾರಕ್ಕೆ ನಾನು ನ್ಯಾಯ ಕೇಳ್ತೀನಿ. ಹೊಟ್ಟೆ ನಾನು ಕಾನೂನು ಬದ್ಧವಾಗಿದ್ದೀನಿ. ನಾನು ಇದಕ್ಕಾಗಿ ನಾನು ಏನಾರ ನನಗೆ ತಪ್ಪಾದ್ರೆ ನನಗೆ ಕ್ಷಮೆ ಕೊಡ್ರಿ, ನನಗೆ ನ್ಯಾಯ ಕೊಡ್ರಿ. ನನಗೆ ನ್ಯಾಯ ಬೇಕು, ಯಾರೇ ಆಗಲಿ ನನಗೆ ಅಂತ ತಿಳ್ಕೊರಿ. ನಾನು ಏನೋ ತಪ್ಪಿದ್ರು ನನಗೆ ಕೇಳ್ರಿ, ನೀವು ಆಫೀಸಲ್ಲಿ ಹಿಡ್ಕೊಂಡು ನನ್ನ ಖರ್ಚು ಕೇಳಿ ಮಾಡ್ಕೊಂಡಿರು. ಏನು ಇಲ್ಲ ನನಗೆ ಈ ರೀತಿ ಟಾರ್ಚರ್ ಕೊಡ್ತಾರೆ ಎಲ್ಲ ಆಫೀಸರ್ ಕಲ್ತೀನಿ. ನನಗೆ ಯಾಕೆ ಅದ್ರ ಕಡೆಯಿಂದ ಅಂತ ಕೇಳ್ತೀನಿ. ಏನು ದುನಿಯಾದಾಗ ದುಡ್ಡು ಇದ್ದವ್ರದೇ ಇದು ಅಧಿಕಾರದನ, ದುಡ್ಡು ಇದ್ದವ್ರದಾಗ ಇಲ್ಲಿ ಏನು ಬೇಸರ ಇದನ್ನ, ದುಡ್ಡು ಇಲ್ದವ್ರು ಏನೂ ಬರಬಾರ್ದಲ್ಲ ರಾಜಕೀಯದಾಗ ಅದ್ರೂ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಇವತ್ತು ಸರ್ಕಾರಕ್ಕೆ ನಾ ಸತ್ಯಾಗ್ರಹ ಕೊಡ್ತೀನಿ. ಇಲ್ಲರ ನಾಳೆ ಕೋರ್ಟ್ ಮುಂದೆ ಮಾಡ್ಕೊಂಡಾಗ ನಾವು ಜಡ್ಜನ ಎದುರ ಭಾಷೆ ಮಾಡ್ಕೊಂಡು ಕೊಡ್ತೀನಿ. ನಾ ಇದಕ್ಕೆ ಬಿಡಲ್ಲ ಅಂತ ತಿಳ್ಕೊಂಡು ನನಗೆ ನ್ಯಾಯ ಸಿಗಬೇಕಿದು. ನನಗೆ ನ್ಯಾಯ ಸಿಗಸ್ತನ ನಾವು ಒಟ್ಟು ಕೇಳಲ್ಲ ಇದಕ್ಕೆ ಏನೇ ಆಗಲಿ ಅಂತ ತಿಳ್ಕೊರಿ. ನನ್ನ ಹಿಂದೆ ಊರದ ಊರು ಮಂದಿ ಎಲ್ಲರೂ ಕಲ್ತು ಅದೇ ಹೇಳ್ತಾರೆ, ನ್ಯಾಯ ಸಿಗಸ್ತನ ನಾವು ಕೊಡಲ್ಲ ಮನೆಗೆ ಅಂತೇಳಿ. ಇದಕ್ಕೆ ನಾವು ಬಿಡಲ್ಲ ಏನೇ ಕೇಳಲ್ಲ ಅಂತ ತಿಳ್ಕೊರಿ. ನನಗೆ ಏನು ಮಾಡ್ತಾರೆ ಮಾಡಲಿ ನನಗೆ ಅವ್ರು ಏನೇನು ನನಗೆ ಹೊಡೆದಾಕಾರ ಮಾಡ್ಯಾಕಾರ ಏನು ಮಾಡ್ತಾರೆ ಮಾಡಲಿ. ಅದು ಏನಾಗೋದು ಆಗ್ಲಾಕ ಬಂದಂತ ತಿಳ್ಕೊರಿ. ನಾ ಕಾನೂನು ಬಿಟ್ಟು ಹೋರಾಟ ಮಾಡಲ್ಲ. ನಾ ಕಾನೂನು ಅಧಿವೇಶನದಾಗೇನೆ ಹೋರಾಟ ಮಾಡ್ತೀನಿ. ಕಾನೂನು ನ್ಯಾಯ ಪ್ರಕಾರ ಹೋರಾಟ ಮಾಡ್ತೀನಿ ನಾನು. ಏನ್ರಿ ನ್ಯಾಯ ಬೇಕು, ನ್ಯಾಯ ಬೇಕು. ಅವರು ಉಮಾಶ್ರೀ ಮೇಡಮ್ ಏನು ಅಂತೇಳಿ ಅವ್ರದ್ದು ತಾಲೂಕಾ ಉಮಾದೇವಿ ಮೇಡಮ್ ಅವರು ಅಂತೇಳಿ ಅವ್ರು 2 ದಿನ ಆಯಿತು ನನಗೆ ತಿಳ್ಕೊರ. ಒಮ್ಮೆ ಅದು ಹೇಳ್ತಾರೆ, ಒಮ್ಮೆ ಇದು ಹೇಳ್ತಾರೆ. ನನಗೆ ಏನೇನು ಗೊತ್ತಾಗಲ್ಲ ಹೋಗ್ಯದ ಅವ್ರದ್ದು ಏನು ಭೀ. ಅವ್ರಿಗೆ ಏನದನೋ ಏನಿಲ್ಲ ಅವರಿಗೆ ಗೊತ್ತದ. ರಮೇಶ್ ಸರ್ ಅಂತೇಳಿ ಮೊದಲು ಅವ್ರ ಆಫೀಸರ್ ಇದ್ದರು. ಅವ್ರಿಗೆ ಏನೋ ಟಾರ್ಚರ್ ಕೊಟ್ಟರು. ಅವರು ಹಾಸ್ಪಿಟಲ್ದಾಗ ಅಡ್ಮಿಟ್ ಆದರು. ಆಮೇಲೆ ಉಮಾಶ್ರೀ ಅಂಬರು ಬಂದರು. ಮುಂಜಾನೆ ಕೂತು ಅವ್ರು ಏನೇನೋ ಮಾಡತ್ತರು. ಮತ್ತು ಅವ್ರ ಬಾದ ಏನೋ ನಾನೇ ತಿದ್ದುಪಡಿ ಮಾಡ್ತೀನಿ ಅಂತ ಮತ್ತು ಇವ್ರು ಬಂದರು. ನನಗೆ ಏನೂ ಗೊತ್ತಾಗಲ್ಲ ಹೋಗ್ಯದ ಇವ್ರದ್ದು ಏನು ಭೀ ಅಂತ ತಿಳ್ಕೊರು. ಒಟ್ಟು ನನಗೆ ಅದು ನನಗೆ ಏನದ ಅನ್ನೋದನ್ನ ಕ್ಲಿಯರಿಟಿ ಬೇಕು. ನನಗೆ ನ್ಯಾಯಕ್ಕಾಗಿ ನಾನು ಅದು ಒಂದೇ ಕೇಳ್ತಾ ಇದ್ದೀನಿ ಅಂತ ಹೇಳೋದು. ಅದು ಒಂದೇ ನನಗೆ ನ್ಯಾಯ ಬೇಕು. ನನಗದು ಯಾರೇ ಇರಲಿ ಏನೇ ಇರಲಿ ಅದಕ್ಕೊಂದು ನ್ಯಾಯ ಪ್ರಕಾರ ನಾನು ಕಾನೂನು ಪ್ರಕಾರ ನಾನು ಹೋರಾಟ ಮಾಡ್ತೀನಿ. ನನಗೆ ಕಾನೂನು ಮ್ಯಾಗ ವಿಶ್ವಾಸ ಐತಿ. ನನಗೆ ಕಾನೂನು ಮೇಲೆ ನಂಬಿಕೆ ಐತಿ. ನನಗೆ ನ್ಯಾಯ ಸಿಗ್ತದೆ ಅಂತೇಳಿ ನಾನು ಅದು ಒಂದೇ ವಿಶ್ವಾಸಕೊಂಡು ಹೊಂಟೀನಿ ನಾನು ಅಂತ ಹೇಳ್ತೀನಿ. ಅದೇ ಕೊಲೆ ಬೆದರಿಕೆ ಅಂದ್ರೆ ನಿಂಗೆ ಏನು ಮಾಡ್ತೀನಿ ಎಲ್ಲಿ ಮೇಲೆ ನಿಂದು ರಿಸಲ್ಟ್ ಮಾಡಾಕ್ತೀನಿ. ನಿಂದು ಏನು ಮಾಡ್ತೀನಿ, ನಿನಗೆ ನಾಮಿನೇಷನ್ ನಿಂದ್ರೆ ಕೊಡಲಿ ಹೋಗು ಅಂತೇಳಿ. ಇಲ್ಲ ಆಫೀಸರ್ ನಾ ಯಾರ್ದಂತ ನಾ ಬಿಲ್ ಹಚ್ಚಲ್ಲ ಸರ್ ಯಾರಿಗೂ. ಆದ್ರೆ ಈ ರೀತಿಯ ವಾತಾವರಣ ಅಂತ ತಿಳ್ಕೊರಿ. ನನಗೆ ನೀ ಏನದ ನಿಂದು ಏನು ಮಾಡ್ಕೊಡಲಿ, ನಿಂದು ಏನದ ನಿನ್ನ ಬಲಿ. ನಮ್ಮಲ್ಲಿ ಎಲ್ಲ ಮತ್ತಿಲ್ಲಿ ದುಡ್ಡದ, ನಮ್ಮ ಅಧಿಕಾರ ಅದ. ನಾವು ಯಾರೋ ಏನು ಭೀ ಮಾಡ್ತೇವೆ ನಾವು ಎಲ್ಲ ಹಿಂಗೆ ಅಡ್ವರ್ಟೈಸ್ ಅಂತ ತಿಳ್ಕೊರಿ. ನಾ ಈಗ ಯಾರ್ದಾರು ಒಬ್ಬರ ಹೆಸರು ಯಾರು ಮಾತಾಡಲ್ಲ. ಅವ್ರ ಕ್ಯಾಂಡಿಡೇಟ್ ನಮ್ಮ ಎದುರಿನ ಕ್ಯಾಂಡಿಡೇಟ್ ಆಗಲಿ ನನ್ನ ಹತ್ರ ದುಡ್ಡದ, ನಾ ಏನು ಭೀ ಮಾಡ್ತೀನಿ. ನಾ ದುಡ್ಡಿನ ವಿಷಯದಾಗ ಯಾರಿಗೆ ಏನು ಭೀ ಮಾಡ್ತೀನಿ ಅಂತಂದಪ್ಲೆ ಮಾತಾಡ್ತಾರೆ ಅವರು. ಅವ್ರಿಗೊಂದು ರೊಕ್ಕದ ಅಹಂ ಬಂದದ ಅವ್ರಿಗೆ. ಅವ್ರ ಬಲ್ಲೊಂದು ದುಡ್ಡಿನ ಅಹಂಕಾರ ಅವ್ರಿಗೆ ಚಾಲಾಗ್ಯದ. ಆ ದುಡ್ಡಿನ ಅಹಂಕಾರ ಆಗರ ಆ ನ್ಯಾಯಾಲಯಗಾರ ನ್ಯಾಯ ಸಿಗುತ್ತೋ ಅಂದ್ರೆ ಅದು ದುಡ್ಡಿನ ಅಹಂಕಾರ ಅಲ್ಲಿ ತಾನೇ ಗೊತ್ತಾಯ್ತದ ಏನದ ನ್ಯಾಯ ಎಂಬುದು. ನಾ ಅಷ್ಟೇ ಕಾನೂನು ಬದ್ಧಾಗಿ ಕಾನೂನು ಶರಣಾಗ ನಾ ನ್ಯಾಯ ಕೇಳ್ತೀನಿ ಅಷ್ಟೇ ಅಂತ ತಿಳ್ಕೊರೋದು. ಹಾಂ ರೀ ಎದ್ರಲ್ಲಿ ಸಂಜು ಸಿದ್ದಾಪುರ ಅಂತೇಳಿ. ಹಾಂ ರೀ ಒಟ್ಟು ಅವ್ರದ್ದು ತಿಳ್ಕೊರಿ. ಏನು ಮಾಡ್ಬೇಕು ಇವ್ನಿಗೆ ಏನು ಮಾಡೋದಿಲ್ಲ ಒಟ್ಟು ಅಂತೇಳಿ. ಮತ್ತು 10 ತೊಲೆ ಬಂಗಾರ ಕೊಟ್ಟಿನಿ. 10 ತೊಲೆ ಬಂಗಾರ ಕೊಟ್ಟವ್ರಿಗೆ ಮಾಡ್ಕೊಂಡು 10 ತೊಲೆ ಬಂಗಾರ ಕೊಟ್ಟು ನನಗೆ ಖರೀದಿ ಮಾಡಿದ ಅಂತೇಳಿ ಮತ್ತೆ ಅಡ್ವರ್ಟೈಸ್ ಮಾಡಿ ಅಲ್ಲಿ ಮಾಡ್ಕೊತಾ ಹೇಳ್ಕೊತಾ ಓಡಾಡ್ತಾರೆ ಅವರು. ನನ್ನ ಮಾನಹಾನಿ ನನ್ನ ಮೇಲೆ ಉನ್ನತಿ ನಮ್ಮ ಮಾನಹಾನಿ ಕೇಸ್ ಹಾಕ್ತೀನಿ ನನಗೆ ಅಂತ ತಿಳ್ಕೊರಿ. ನನ್ನ ಮ್ಯಾಗ ನನಗೆ 10 ತೊಲೆ ಬಂಗಾರ ಕೊಟ್ಟಿದ್ದು ಅಂತ ಹೇಳಿ ನನಗೆ ಅಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ ಎಲ್ಲೋದ್ರು. ನಾ ಇವತ್ತು ಅವ್ನ ಮ್ಯಾಗ ಮಾನಹಾನಿ ಕೇಸ್ ಹಾಕ್ತೀನಿ ನನಗೆ ಅಂತ ತಿಳ್ಕೊರಿ. ನನಗೆ ಯಾರು ಈ ವಿಷಯದಿಂದ ಅಂತಾರೆ ಈಟೆಲ್ಲ ಟಾರ್ಚರ್ ಕೊಟ್ಟು ಎಲ್ಲ ಮಾಡಿ ನನಗೆ ಈ ರೀತಿ ಟಾರ್ಚರ್ ಕೊಡ್ತಾರೆ ಅವರು. ಅದಕ್ಕೆ ನನಗೆ ಲಾಸ್ಟಿಗೆ ಇದು ಏನು ಪರಿಹಾರ ಅದಕ್ಕೆ ಅದು ಕಾರಣ ಅವ್ರೇನು ತಿಳ್ಕೊಳಕ್ಕೆ ನೋಡಿ. ಇದು ಏನೇ ಆದ್ರೂ ಇದಕ್ಕೆಲ್ಲ ಪರಿಹಾರ ಅವ್ರೇ ಅದಕ್ಕೆ ತಿಳ್ಕೊರಿ. ಇದಕ್ಕೆ ಏನೇ ಆಗಲಿ ಅದು
ನನ್ನ ಹೆಸರು ದತ್ತಾತ್ರಿ ಬಾವಿಗೆ ಅಂತ ಹೇಳಿ